ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ, ಕುಂಬ್ಳಳ್ಳಿ BJP ಮುಖಂಡರು. ನಮ್ಮ ಹೆಂಡತಿ ಬಂದು BJPನಲ್ಲಿ ಮೆಂಬರು. ಈಗ ನಾವು ಏನು ಹೇಳಿಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಈ ರಸ್ತೆದು ಒಂದು 12 ಅಡಿ ಆಳವಾಗಿ ರಸ್ತೆ ಇದ್ದಿದ್ದು, ಕಾಲುವೆ ಇತ್ತು. ಅದು ಓಡಾಡೋಕ್ಕೆ ಜಾಸ್ತಿ ದುಸ್ತರ ಆಗಿತ್ತು ಜನಗಳಿಗೆ. ಅದನ್ನು ನಾವು ಸರಿಪಡಿಸ್ಬೇಕು, ಅದನ್ನೆಲ್ಲ ನೋಡಿಬಿಟ್ಟು ಅದು ಸರಿಪಡಿಸ್ಬೇಕು ಅಂದ್ಬಿಟ್ಟು ಜಾಸ್ತಿ ಶ್ರಮಪಟ್ಟರು ನಮ್ಗೆ ಯಾರೂ ಬೆಂಬಲ ಕೊಟ್ಟಿಲ್ಲ. ಕೊಡ್ದಿದ್ರು ನಾವು ನರೇಗಾದಲ್ಲಿ ಹೋಗಲಿ, ನಮ್ಮ MLA ಅನುದಾನ ಸಿಗೋಲ್ಲ, ನಾವು BJPಯಲ್ಲಿರೋದಕ್ಕೋಸ್ಕರ ನಮ್ಗೆ MLA ಅನುದಾನ ಸಿಗೋಲ್ಲ ಅಂದ್ಬಿಟ್ಟು ನರೇಗಾದಲ್ಲಿ ಮಾಡೋಣ ಅಂತೇಳಿ ನಾವು ಜಾಬ್ ಕಾರ್ಡ್ಗಳೆಲ್ಲ ಹೊಂದಿಸ್ಕೊಂಡು ನರೇಗಾದಲ್ಲಿ ಈಗ 650 ಮೀಟ್ರ್ ನಾವು ಚರಂಡಿ ಕಾಮಗಾರಿ ಮುಗಿಸಿದ್ದೀವಿ. ರೋಡ್ದು 12 ಅಡಿ ನಾವು ಮಣ್ಣು ಫಿಲ್ ಮಾಡಿ ಮೆಟ್ಲಿಂಗ್ ಮಾಡಿದ್ದೀವಿ. ಇನ್ನು MLC ಅನುದಾನದಲ್ಲಿ ನಾವು 5 ಲಕ್ಷ ಅಂತೇಳಿ ಫಂಡ್ ತಗೊಂಬಂದು ಎಸ್ಟಿಮೇಟ್ ಕೊಟ್ಟು AEE ಲಾಗಿನಲ್ಲಿದೆ, ಅದನ್ನು ಕಾಂಕ್ರೀಟ್ ರಸ್ತೆ ಮಾಡಬೇಕಂತೇಳಿ ನಾವು ಆಲ್ರೆಡಿ ಈಗ ಪ್ರೊಸೆಸ್ಸಲ್ಲಿ ಇದ್ದು ಕೂಡ ಈಗ ಬಂದು ಅದೇ ಜಾಗದಲ್ಲಿ ಮಾಡಬೇಕಂದ್ಬಿಟ್ಟು ಕುತಂತ್ರ ಮಾಡಬೇಕಂತೇಳಿ ಈಗ ಶಾಸಕರನ್ನ ಕರೆಸಿ 65 ಲಕ್ಷ ಫಂಡ್ ಬಂದಿದೆ. ಆ ಫಂಡಲ್ಲಿ ನಾವು ರಸ್ತೆ, CC ರಸ್ತೆ ಮತ್ತು CC ಚರಂಡಿ ಮಾಡ್ತೀವಿ ಅಂತೇಳಿ ಅದೇ ಜಾಗದಲ್ಲಿ ಗುದ್ಲಿ ಪೂಜೆ ಮಾಡಿಸ್ಬಿಟ್ಟಾಗಾರೆ. ಈ ಥರ ಗೊಂದಲ ಮಾಡೋದು ಬೇಡ ಅಂತೇಳಿ ನಾವು ಶಾಸಕರನ್ನ ಕೇಳ್ಕೊತಾ ಇರೋದು. ಈ ಥರ ಗೊಂದಲ ಸೃಷ್ಟಿ ಮಾಡಬಾರ್ದು. ಹಳ್ಳಿಗಳಲ್ಲಿ ಆಗಿರೋದ್ರಲ್ಲಿ ಬಂದು ಇವಾಗ ಪೂಜೆ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಗ್ರಾಮದಲ್ಲಿ ಇನ್ನು ನಮ್ಮದು ಮುಖ್ಯ ರಸ್ತೆ ಬಂದು ಈಗ ಮೊದಲು ಒಂದು ಸಾರಿ ಪೂಜೆ ಮಾಡಿದರು, MLA ಅವರೇ ಮಾಡಿದರು. ಅದರಲ್ಲಿ ಪೂಜೆ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ರೋಡ್ ಮಾಡ್ಸೋಕ್ಕಾಗಿಲ್ಲ. ರೋಡ್ ಮಾಡೋಕ್ಕಾಗದಿದ್ದಾಗ MTB ಅವ್ರು ಬಂದು 2 ಕಿಲೋಮೀಟ್ರ್ ಮಾಡಿಸಿದ್ರು. ತಿರುಗಿ ಇನ್ನೂ 1 ಕಿಲೋಮೀಟ್ರಿಗೆ ಟೆಂಡರ್ ಆಗಿತ್ತು. ಟೆಂಡರ್ ಆದಾಗ ಎಲೆಕ್ಷನ್ ಅನೌನ್ಸ್ ಆದಾಗ ಕೋಡ್ ಆಫ್ ಫಂಡ್ ಸ್ಟಾರ್ಟ್ ಆಗಿ ಅದು ಪೆಂಡಿಂಗ್ ಆಯಿತು. ಪೆಂಡಿಂಗ್ ಆದಮೇಲೆ ಟೆಂಡರ್ ಕ್ಯಾನ್ಸಲ್ ಆದಮೇಲೆ ಈಗ ಸುಮಾರು ಸರಿ ಕೇಳವ್ರೆ, ನಮ್ಗೆ ರಸ್ತೆ ಜಾಸ್ತಿ ತೊಂದರೆ ಆಗೈತೆ, ಅದನ್ನು ಹಾಕ್ಸ್ಕೊಡ್ರಿ ಅಂತೇಳಿ. ಇದುವರೆಗೂ ನಮ್ಗೆ ಅನುದಾನ ಇಲ್ಲ, ಅನುದಾನ ಇಲ್ಲ, ಈಗ ಕೊಡ್ತೀನಿ, ನಾಳೆ ಕೊಡ್ತೀನಿ, ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತೇಳಿ 7 ಗಂಟೆ ಹೋಗ್ತಾವ್ರೆ. ಇದುವರೆಗೂ ಅದು ಮಾಡಿಲ್ಲ. ಮುಖ್ಯ ರಸ್ತೆ ಇವಾಗ ಅದರಲ್ಲಿ ಎಲ್ಲ ನಮ್ಮ ಒಂದೇ ಊರವ್ರು ಓಡಾಡಲ್ಲ. ಸೊಣ್ಣನಹಳ್ಳಿ, ಕುಂಬ್ಳಳ್ಳಿ, ಚಿಂತಾಮಣಿ ರಸ್ತೆಯಿಂದ ಸುಲಭೆಲೆ ರಸ್ತೆ ಲಿಂಕ್ ರಸ್ತೆನೂ ಅದು. ಅದನ್ನು ಅಭಿವೃದ್ಧಿ ಪಡಿಸ್ತೀರಾ. ಈಗ ಇಲ್ಲಿ ಯಾವುದೋ ಒಂದು ಸಬ್ ರೋಡ್ಗಳು ಬಂದು ಕೆಲಸ ಮಾಡೋದಕ್ಕೆ ಬಂದು ಈ ಥರ ತೊಂದರೆ ಮಾಡೋಂಥ ಅವಶ್ಯಕತೆ ಏನಿರಲಿಲ್ಲ. ಬೇರೆ ಇದ್ದು ಇನ್ನೂ ಬೇರೆ ಸಾರ್ವಜನಿಕ ರಸ್ತೆಗಳು ಸಬ್ ರೋಡ್ಗಳು ಇನ್ನೂ ಬೇಕಾದಷ್ಟು ಇದೆ, 5-6 ರೋಡ್ ಇದೆ, ಅಲ್ಲೆಲ್ಲ ಮಾಡ್ಬೋದಾಗಿತ್ತಲ್ಲ. ಇಲ್ಲಿ ನಮಗೆ ಮಾಡೋಂಥ ಕೆಲಸದಲ್ಲಿ ಬಂದು ಪೂಜೆ ಮಾಡೋಂಥ ಅವಶ್ಯಕತೆ ಏನಿತ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಶಿವಕುಮಾರ್ ಅವರು ನಮ್ಮ ಚಿರಂಡಿ ಮಾಡಿದ್ದಾರೆ. ಆಲ್ರೆಡಿ ಚಿರಂಡಿ ಮಾಡಿರೋದ್ರಿಂದ ಅದರಲ್ಲಿ ಬೋರ್ಡಲ್ಲಿ CC ಚಿರಂಡಿ ಅಂತ ಮಾಡಿರೋದು ಇವರು. ಒಂದು 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಕಾಂಟ್ರಾಕ್ಟ್ಗಳು ಹಿಡಿದು ಮಾಡ್ತಾ ಇದ್ದಾರೆ. ಅದನ್ನು ನಾವು ಮಾಡಿದ್ದೀರಿ ಅಂತ ತೋರಿಸ್ಕೊತಾ ಇದ್ದಾರೆ. ಸುಮಾರಲ್ಲಿ ನಮ್ಮ ಗ್ರಾಮದಲ್ಲೇ ನರೇಗಾದಲ್ಲೇ ಶಿವಕುಮಾರ್ ಅವರು ಇರ್ಬೋದು, ನಾಗರಾಜ್ ಇರ್ಬೋದು, ನಾವಿರ್ಬೋದು, ಎಲ್ಲರೂ ಸೇರಿ ಹತ್ರ 1 ಕೋಟಿ ರೂಪಾಯಿ ಕೆಲಸ ಮಾಡಿದ್ರಿ ನರೇಗಾದಲ್ಲಿ. ಇಷ್ಟೆಲ್ಲ ಮಾಡಿನೂ ನಮಗೆ ಸುಮ್ಮನೆ ಆದರೂ ಜನಗಳಿಗೆ ಗೊಂದಲ. ನಾವು ಮಾಡ್ತಾಯಿದ್ದೀರಿ, ನೋಡಿದೆ ಬೋರ್ಡ್ಗಳು ಹಾಕಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ ಅಂತ. ನಮ್ಮೂರಲ್ಲಿ ಹಿಂಗೆ ಗೊಂದಲ ಮಾಡಿ ಅಳಬರು ಹಿಂಗೆ ಇದು ಮಾಡಿದ್ರು.